ಕುರಿಗೆ ಗಿಡದಿಂದ ಕತ್ತರಿಸಿ ಒಕ್ಕೊಂದು ಚಪಗೊಡ್ಲಿ ಇರ್ತದ ಅವ್ರ ಹತ್ರ. ಚಪಗಡ್ಲಿ ತೆಗೆದು ಸಿಟ್ಟಿನಿಂದ ತಂದೆಯ ರುಂಡವನ್ನೇ ಕತ್ತರಿಸಿ ಹೊರಟಾಗ ಆ ಲಿಂಗದಿಂದ ಮಲ್ಲಯ್ಯ ಪ್ರತ್ಯಕ್ಷನಾಗಿ ನಿಲ್ಲುಗೊಲ್ಲಳ ಅಂತ ನಾವು ನಂಬಿಕೆಯ ಬಗ್ಗೆ ನಾವೆಲ್ಲ ಭಾಳ ಬಳಸ್ತೀವಿ. ಅವನದೇನು ಕೇಳ್ತೀರಿ ಬಿಡ್ರಿ ಪಾಪ, ನಂಬಿಕೆ ದ್ರೋಹಿ ಅದಾನವ, ವಿಶ್ವಾಸ ದ್ರೋಹಿ ಇದ್ದಾನ ಅಂತೀವಿ ಮನುಷ್ಯರಿಗೆ. ಅದು ಹೆಂಗೆ ನಂಬಿಕೆ ಅಂದರೆ, ಬಿಲೀವ್ ಈಸ್ ಲೈಕ್ ಅ ಮಿರರ್ ಅಂತಾನೆ. ಬಿಲೀವ್ ಈಸ್ ಲೈಕ್ ಅ ಮಿರರ್. ನಂಬಿಕೆ ಅನ್ನೋದು ಕನ್ನಡಿ ಇದ್ದ ಹಾಗೆ. ಒಮ್ಮೆ ಒಡೀತು ಅಂದರೆ ಕನ್ನಡಿ ಜೋಡಿಸಬಹುದು, ಕಷ್ಟಪಟ್ಟರೆ ಕನ್ನಡಿಯನ್ನು ಜೋಡಿಸಬಹುದು, ಆದರೆ ಅದರಲ್ಲಿರುವ ಗೆರೆಗಳನ್ನು ಅಳಿಸ್ಲಿಕ್ಕಾಗೋದಿಲ್ಲ ಅಂತ. ನೋಡ್ರಿಲ್ಲ, ಒಬ್ರಿಗೆ ಭಾಳ ನೋವು ಮಾಡಿಬಿಡ್ತೀವಿ. ಇಷ್ಟು ನೋವು ಮಾಡ್ತೀವಿ ಅಂದರೆ ಮನುಷ್ಯ ಕಣ್ಣೀರು ಹಾಕಿ 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 ಶಪಿಸ್ತಾನೆ, ನನಗಿಷ್ಟು ನೋವು ಕೊಟ್ಟುಬಿಟ್ನಲ್ಲಪ್ಪ ಅಂತ. ಮತ್ತು ಒಂದು ವರ್ಷಾನುಗಟ್ಟಲೆ ಕಳೆದ ಮೇಲೆ ಯಾರೋ 4-5 ಜನ ಹಿರಿಯರು ಬರ್ತಾರೆ, ಏನಪ್ಪ ಹಿಂಗೆ ಹೋಗೋದು ಬೇಡ ಅಂತ ಕೂಡಿಸುವ ಪ್ರಯತ್ನ ಮಾಡಿ ಕೂಡಿಸ್ತಾರೆ. ಸುಮ್ಮನೆ ಕೂಡಿರ್ತೀವಿ ಹೊರತು ಅವ್ರು ಮಾಡಿರುವಂಥ ಆವ ನೋವುಗಳು ನಮ್ಮ ಮನಸ್ಸಿಂದ ಅಳಿಸೋಗಂಗಿಲ್ಲ. ಯಾಕೆ? ಒಮ್ಮೆ ನಂಬಿಕೆಯನ್ನು ಕಳ್ಕೊಂಡ್ವಿ ಅಂದರೆ ಮತ್ತೆಂದೂ ಅದು ಸಿಗೋದಿಲ್ಲ. 3 ಜನ ಬಹಳ ದೊಡ್ಡ ಫ್ರೆಂಡ್ಸ್ ಅಂತವ್ರು. ಯಾರ್ಯಾರು? ಜ್ಞಾನ, ಧನ, ನಂಬಿಕೆ ಅಥವಾ ವಿಶ್ವಾಸ. 3 ಜನ ಭಾಳ ಫ್ರೆಂಡ್ಸ್ ಅಂತವ್ರು. ನಾಲೇಜ್, ವೆಲ್ತ್ ಆ್ಯಂಡ್ ಬಿಲೀವ್. ಇವರು 3 ಜನ ಗುಡ್ ಫ್ರೆಂಡ್ಸ್. ಎಂದೂ ಯಾರನ್ನೂ ಬಿಟ್ಟು ಅಗಲಿರಲಿಲ್ಲ. ಒಂದು ಸಂದರ್ಭ ಬಂತು, ಅವರು ಅಗಲುವಂಥ ಸಂದರ್ಭ ಬಂತು. ಅವರು ಬಹಳ ಯೋಚನೆ ಮಾಡ್ತಾರೆ, ಮತ್ತು ಎಲ್ಲೆಲ್ಲಿ ಸಿಗ್ತೀವಿ ನಾವು ಮುಂದೆ, ಎಲ್ಲಿರ್ತೀರಿ ನೀವು? ಆವಾಗ ಜ್ಞಾನ ಮಾತಾಡ್ತದೆ, ನಾಲೆಜ್. ನೋಡಪ್ಪ, ನಾನು ಎಲ್ಲಿರ್ತೀನಿ ಅಂತಂದರೆ, ನಾನು ಮಠ, ಮಂದಿರ, ಪುರಾಣ ಪ್ರವಚನಗಳ ವೇದಿಕೆಯೊಳಗೆ ನಾ ಇರ್ತೀನಿ ಅಂತ ಜ್ಞಾನ ಮಾತಾಡ್ತದಂತೆ. ಧನ ಅಂತದೆ, ಯಾರು ಬೆವರು ಸುರಿಸಿ ದುಡಿತಾರೋ ಅವ್ರ ಹತ್ರ ನಾ ಇರ್ತೀನಿ ಅಂತಂದು ಧನ. ಶ್ರೀಮಂತರಿಂದ ಹಿಡಿದು ಸಾಮಾನ್ಯರವರೆಗೂ ಯಾರು ಕಷ್ಟಪಡ್ತಾರೋ ಅವ್ರ ಜೊತೆಗೆ ನಾನು ನಿಲ್ತೀನಿ ಅಂತ ಧನ ಅಂತಂತೆ. ನಾ ಅಲ್ಲಿರ್ತೀನಿ. ನೀವು ಅನ್ನಂಗಿಲ್ಲ, ಮುದ್ಗಲ್ರಿ ನಮ್ಮೂರು. ಹೌದ್ರಿ, ಮುದ್ಗಲ್ಲಾಗ ಎಲ್ಲಿ ಸಿಗ್ತೀರಿ ಅಂತ ಕೇಳ್ತೀವಿ ನಾವು, ಅಲ್ಲ? ಮುದ್ಗಲ್ಲಾಗ ಹಂಗೆ ಅವರಿಬ್ಬರು ಎಲ್ಲಿ ಸಿಗ್ತೀವಿ ಅಂತ ಗೊತ್ತಾಯಿತು. ಜ್ಞಾನ ಅಂತಲ್ಲಿ ಸಿಗ್ತಾನ, ಧನ ಇಂತಲ್ಲಿ ಸಿಗ್ತಾನ. ಅವರಿಬ್ಬರು ಕೂಡಿ 3ನೇದವನಿಗೆ ಕೇಳ್ತಾರೆ, ಏನಂತ? ಮತ್ತು ನೀ ಎಲ್ಲಿ ಸಿಗ್ತೀವೋ ಅಂತ ಕೇಳ್ತಾರೆ. ನಂಬಿಕೆ ವಿಶ್ವಾಸಕ್ಕೆ ಅವ ಅಂತಾನ, ನಾನೇನಾದರೂ ಒಮ್ಮೆ ಹೋದಿನಿ ಅಂದ್ರೆ ಮತ್ತೆ ಸಿಗೋದಿಲ್ಲಪ್ಪ ಜೀವನದಾಗ ಅಂತಾನಂತ ನಂಬಿಕೆ. ನಾವು ಒಮ್ಮೆ ಕಳ್ಕೊಂಡೀವಿ, ನನ್ನ ಬಿಟ್ಟು ದೂರ ಹೋದೆ ಅಂದ್ರೆ ನಾ ಮತ್ತೆ ಎಲ್ಲಿ ಯಾರಿಗೂ ಸಿಗೋದಿಲ್ಲ ಅಂತಾನಂತೆ. ಅಂತಹ ಕಳೆದುಕೊಳ್ಳದೇ ಇರುವಂತಹ ನಂಬಿಕೆಯನ್ನಿಟ್ಟವರು ಕಲ್ಲಿನೊಳಗೆ ದೇವರನ್ನು ಕಂಡರು. ನಾನು ಇನ್ನು ಹೇಳಿದ್ನಲ್ಲ, ನಮಗಿವು ಯಾವ ದೇವರು ಯಾವಾಗ ಆಗ್ತಾವ? ಭಾವದೊಳಗೆ, ಭಾವದೊಳಗೆ. ಅದಕ್ಕೆ ನಿಜಗೊಂಡರು ಬರೀತಾರೆ, ಭಾವಲಿಂಗದೊಳ್ ಸಮನಾಗಿರ್ಪುದೆ ಶಂಭುಲಿಂಗನು ಅಂತ. ಭಾಳ ಯೋಚನೆ ಮಾಡ್ತೀವಿ ನಾವು ದೇವರ ಬಗ್ಗೆ, ವಿಶ್ಲೇಷಣೆಯನ್ನು ಮಾಡ್ತೀವಿ. ತಿಳಿದವರು ಅಧ್ಯಯನವನ್ನು ಮಾಡಿ ಗ್ರಂಥಗಳನ್ನು ಬರೆದು ಕೊಟ್ಟಿದ್ದಾರೆ. ದೇವರು ಅಂದರೆ ಯಾರು, ಹೆಂಗಿರ್ತಾನೆ, ಹೆಂಗಿಲ್ಲ. ಶರಣರು ಒಂದು ವಚನದಾಗ ಹೇಳ್ತಾರೆ ದೇವರನ್ನು ಕುರಿತು, ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮಕುಟ, ಅಪ್ರಮಾಣ, ಅಗೋಚರ, ಅಪ್ರತಿಮಲಿಂಗವೇ. ನೋಡ್ರಿ, ಭಗವಂತಂದ್ರೆ ಹಿಂಗದಾನಂತ ಅಂದ್ರೆ ಅವನು ಒಮ್ಮೆ ಹಿಂಗೆ ನೋಡ್ಲಿಕ್ಕಾಗಂಗಿಲ್ಲ. ಅವ್ರದ್ದು ಪಾದ ಪಾತಾಳದಿಂದ ಹತ್ತತ್ತ ಕೆಳಗೆ ಭಾಳ ಇದ್ದಾವ, ಅವನ ಮುಖ ಮುಕುಟ ಬ್ರಹ್ಮಾಂಡದಿಂದ ತತ್ತ. ಮತ್ತು ಕಾಣೋದು ಹೆಂಗಪ್ಪ ನಿನ್ನ? ಅದಕ್ಕೆ ಗುರು ಏನು ಮಾಡ್ದ? ಅಂತಹ ದೇವರನ್ನು ಎನ್ನ ಕರಸ್ಥಳಕ್ಕೆ ತಂದು ಚುಳುಕಾದಿರಯ್ಯ. ನನ್ನ ಕೈಯೊಳಗೆ ತಂದಿಟ್ಟುಬಿಟ್ಟೆಲ್ಲಪ್ಪ, ಅಷ್ಟು ದೊಡ್ಡ ಅಪ್ರಮಾಣ ಅಗೋಚರ ಕಾಣದೇ ಇರುವಂತಹ ದೇವನನ್ನು ಇಲ್ಲಿ ತಂದಿಟ್ಟಲ್ಲ. ಅದು ಎಲ್ಲಿಂದ ಬರ್ತದೆ? ಇದು ಯಾವಾಗ ನನಗೆ ದೇವರಾಗ್ತದ? ನನ್ನೊಳಗೆ ನಂಬಿಕೆ ಇದ್ದಾಗ ಇದು ನನಗೆ ದೇವರಾಗ್ತದೆ. ಅದಕ್ಕೆ ನಂಬಿಕೆಗೆ ಬಹಳ ಬೆಲೆ, ಬಹಳ ಬೆಲೆ.
ಇಬ್ಬರು ಸ್ನೇಹಿತರು, ಭಾಳ ಓದಿದ್ದರು, ಜ್ಞಾನವಂತರು. ನಾವಂತೀವಲ್ಲ, ಸಿಟಿಯೊಳಗೆ ಭಾಳ ಚಲೋ ಓದ್ಕೊಂಡಿದ್ದರು. ಒಂದು ಸತಿ ಇಬ್ಬರು ಈಗ ಹೆಂಗೆ ಶ್ರೀಶೈಲ ಪಾದಯಾತ್ರೆಗಳು ಬರ್ತಾರೆ, ನಮ್ಮೂರಿಂದ ಹೋಗ್ತಾರೆ ಮುಂದಕ್ಕೆ, ಹಂಗೆ ತೀರ್ಥಯಾತ್ರೆಗೆ ಹೋಗ್ಬೇಕಂತ ಪಾದಯಾತ್ರೆ ಹೊರಟರು. ಮತ್ತು ಈಗಿನ ಗತೆ ಎಲ್ಲ ನೀವು ಮಾದಲಿ ಮಾಡಿ ಹಾಕೋದು, ಗುಳಿಗೆ ಮಾಡಿ ಹಾಕೋದು, ಐಸ್ ಕ್ರೀಮ್ ಕೊಡೋರು ಯಾರು, ಕಾಲು ಒತ್ತಾರೆ ಯಾರು, ಗುಳಿಗೆ ಕೊಡೋರು ಯಾರು, ಕಲ್ಲಂಗಡಿ ಕೊಡೋರು ಯಾರು, ನೀರು ಕೊಡೋರು ಯಾರು, ಏನು ಅವ್ರಿಗೆ ಹೊಟ್ಟೆ ನೀರಂಗಿಲ್ಲ ತಿನ್ನೋಕೆ ಅಷ್ಟು ಸೇವಾರ್ಥದಾರಿಗಳು ಇರ್ತಾರೆ. ಈಗ ಅದು 10-12 ವರ್ಷಗಳಿಂದ ಯಾರು ಇರ್ತಿದ್ದಿಲ್ಲ ಅವ್ರಿಗೆ. ಅವರ ಹುಡುಕಾಡಿ ಪ್ರಸಾದ ಮಾಡಬೇಕಾಗಿತ್ತು. ಹಂಗೆ ಅವರಿಬ್ಬರು ಸ್ನೇಹಿತರು ಒಂದು ಸತಿ ಪಾದಯಾತ್ರೆ ಹೊರಟರು. ಮತ್ತು ಎಲ್ಲ ಬೇಕಲ್ಲ ದಾರಿಯೊಳಗೆ ಎಲ್ಲದ ಬೇಕಲ್ಲ, ಗಂಟು ಕಟ್ಕೊಂಡ್ರು. ಆಹಾರ ಪದಾರ್ಥಗಳನ್ನೆಲ್ಲ ಒಂದು ಗಂಟು ಕಟ್ಕೊಂಡ್ರು, ಬಟ್ಟೆ ಬರೆಗಳನ್ನೆಲ್ಲ ಒಂದು ಗಂಟು ಕಟ್ಕೊಂಡ್ರು, ಅಡುಗೆ ಸಾಮಗ್ರಿಗಳಿಗೆಲ್ಲ ಒಂದು ಗಂಟು ಕಟ್ಕೊಂಡ್ರು. ಹಿಂಗೆ ಗಂಟು ಕಟ್ಕೊಂಡ್ರು. 3-4 ಆದವು, ಹೊತ್ಕೊಂಡು ಹೊರಟ್ರು. ಎಂದೂ ಏನೂ ಮಾಡಿರಲಿಲ್ಲ ಮಕ್ಕಳು ಈ ಥರದ ಕೆಲಸ, ವಜ್ಜೆ ಬರೋದು. ಅವ್ರಿಗೆ ಅದು ಬಹಳ ಕಷ್ಟ ಅನ್ನಿಸ್ತು. ಹೆಂಗಪ್ಪ ಇದು, ಇನ್ನೂ ಎಷ್ಟು ದೂರ ಹೋಗೋದದ, ನಾವು ಹೆಂಗೆ ಮಾಡೋದು? ಒಂದು ಊರಿಗೆ ಬಂದು ಒಂದು ಯಾತ್ರಾ ಸ್ಥಳದೊಳಗೆ ಹಿಂಗೆ ರಾಮಲಿಂಗೇಶ್ವರ ದೇವಸ್ಥಾನ ಇತ್ತಲ್ಲ, ಇಂಥ ದೇವಸ್ಥಾನದೊಳಗೆ ಒಂದು ದಿವ್ಸ ಬಂದು ತಂಗಿ ಪ್ರಸಾದ ಮಾಡ್ಕೊಂಡು ಊಟ ಮಾಡಿ ಕೂತಿದ್ರು. ಅಲ್ಲಿಗೊಬ್ಬ ಹಳ್ಳಿ ಯುವಕ ಬಂದ. ಇವರು ಅವನನ್ನು ಮಾತಾಡಿಸ್ತಾರೆ, ಅವ ಇವ್ರನ್ನ ಮಾತಾಡಿಸ್ತಾನೆ. ಆವಾಗ ಓದಿದವರಿಬ್ಬರ ಮನಸ್ಸಿನೊಳಗೆ ಒಂದು ಪ್ಲ್ಯಾನ್ ಬರ್ತದೆ. ಇವರು ಎಲ್ಲಿಗೆ ತೀರ್ಥಯಾತ್ರೆಗೆ ಹೊಂಟಿದ್ರು, ಆ ಹಳ್ಳಿಯ ಓದದೇ ಇರೋ ಯುವಕ ಅವನು ತೀರ್ಥಯಾತ್ರೆಗೆ ಹೊಂಟಿದ್ದ ಅಲ್ಲಿಗೆ. ಅವ ಹಳ್ಳಿಯೊಳಗೆ ಕೃಷಿ ಕಾಯಕ ಮಾಡವ, ಭಾಳ ಗಟ್ಟಿಮುಟ್ಟಿದ್ದ. ಹೆಂಗಾರ ಮಾಡಿ ಇವನನ್ನು ಸ್ನೇಹವನ್ನು ಮಾಡ್ಕೊಳ್ಳೋಣ, ಮುಂದೆ ನಮಗರ ಹೊರಗೆ ಶಕ್ತಿ ಆಗಲಾಗೈತಿ, ಇವನ ಮೇಲೆ ಹೊರಸೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಯಾಕೆ ಓದಿದವರು ತಲೆ ಓಡಿಸ್ತಾರೆ. ತಲೆ ಓಡಿಸಿ ಅವನನ್ನು ಪರಿಚಯ ಮಾಡಿಕೊಂಡು ಸ್ನೇಹವನ್ನು ಬೆಳೆಸಿ, ನೋಡಪ್ಪ 3 ಊಟ ಮಾಡಿ ಕುಂತಾಗ ಅದ್ರಾಗ ಓದಿದ್ರೆ ಒಬ್ಬ ಮಾತಾಡ್ತಾನೆ. ಹೆಂಗೂ ನಾವು ಹೋಗೋದು 3 ಜನ ಹೊರಟಿದ್ದೀವಿ, ಒಂದೇ ಸ್ಥಳಕ್ಕೆ ಹೊರಟಿದ್ದೀವಿ, ಮತ್ತು ದಾರಿಯೊಳಗೆ ಎಲ್ಲರಿಗೂ ನಮಗೆ ಪ್ರಸಾದ ಬೇಕು, ಮಾಡೋ ಅಂಥದ್ದು ಸಾಗರ ಸಾಮರ್ಥ್ಯಗಳು ನಮ್ಮ ಹತ್ರ ಅದಾವ. ನೀನಾರ ಹಂಗೆ ಬಂದಿದ್ದಿ, ಮತ್ತು ನೀನು ನಮ್ಮವನೇ ಅಂತ ಭಾವಿಸ್ಕೊತೀವಿ. ಇವು 3-4 ಗಂಟೆ ಯಾಕೆ ಮಾಡೋದು, ಎಲ್ಲರೂ ಒಂದೇ ಕಡೆ ಹೊಂಟಿವಲ್ಲ, ಎಲ್ಲ ಸೇರಿ ಒಂದೇ ಗಂಟೆ ಮಾಡೋಣ ಅಂದ್ರೆ ಅವರು. ಆವಾಗ ಪಾಪ ಏನೂ ತಿಳಿದೇ ಇರೋ ಹಳ್ಳಿಯ ಮತ್ತು ಒಂದೇ ಗಂಟೆ ಮಾಡಿರಿ ಚಲೋ ಆಯ್ತು, ನೀವೆಲ್ಲ ಓದ್ದೇವ್ರದಿರಿ, ನಿಮಗೆಲ್ಲ ಈ ಥರ ಕೆಲಸ ಮಾಡಿ ರೂಢಿರಂಗಿಲ್ಲ, ಆ ಗಂಟು ನಾನು ಹೊರತೀನಿ ಅಂದವ ಹಳ್ಳಿಯವ. ಆಯಿತು, ಹೊತ್ಕೊಂಡ ಹೊರಟ. 1 ದಿವಸ ಕಳೀತು, 2 ದಿವಸ ಕಳೀತು. ಈ ಓದಿದವ್ರ ತಲೆಯೊಳಗೆ ಮತ್ತೊಂದು ಯೋಚನೆ ಬಂತು, ಸುಮ್ಮನೆ ವಿನಾಕಾರಣ ಇವನಿಗೆ ಊಟ ಹಾಕ್ಬೇಕಲ್ಲಪ್ಪ ನಾವು. ಅದಕ್ಕೊಂದು ಯೋಚನೆ ಮಾಡಿ 1 ದಿವಸ ತಂಗಿದ ಸ್ಥಳದೊಳಗೆ ಎಲ್ಲ ಆಹಾರ ಪದಾರ್ಥಗಳನ್ನ ಬದಿಗಿಟ್ಟು ಹಿಟ್ಟು ತೋರಿಸ್ತಾರೆ ಅವನಿಗೆ. 3 ಜನ ಕುಂತ್ಕೊಂಡು ಒಬ್ಬ ಅಂತಾನ, ನೋಡಪ್ಪ ಇವತ್ತು ಹಿಟ್ಟು ಇರೋದೇ ಇಷ್ಟ ಅದ, ಇದರೊಳಗೆ 1 ರೊಟ್ಟಿ ಆಗ್ತದೆ, ಒಂದು ದಪ್ಪದೊಂದು ರೊಟ್ಟಿ ಆಗ್ತದೆ. ಮತ್ತು 3 ಜನ ಇದ್ದೀವಿ ಇರೋರು, ರೊಟ್ಟಿಯರ 1 ಆಗ್ತದ. ಹಂಚ್ಕೊಂಡು ತಿಂದ್ರೆ 3 ಜನರು ಹೊಟ್ಟೆ ತುಂಬಂಗಿಲ್ಲ, ಒಬ್ಬರು ಯಾರಾದ್ರೂ ರೊಟ್ಟಿ ತಿಂದ್ರೆ ಹೊಟ್ಟೆ ತುಂಬುತ್ತದೆ. ಅದಕ್ಕೇನು ಮಾಡೋಣ ಅಂತ ಇನ್ನೊಬ್ಬ ಅಂದ. ಅವ ಉತ್ತರ ಕೊಡ್ತಾನ, ಕಲಿತವರಲ್ಲಿ ಒಬ್ಬವ, ಏನಿಲ್ಲ ಮಲ್ಕೊಳ್ಳೋಣ 3 ಮಂದಿ ಮಲ್ಕೊಳ್ಳೋಣ, ಯಾರಿಗೆ ಚಲೋ ಕನಸು ಬೀಳ್ತದಲ್ಲ ಅವ್ರು ಆ ರೊಟ್ಟಿ ತಿನ್ನಬೇಕು ಅಂತ ಹೇಳ್ತಾರೆ. ಅವಾಗ ಓದದೇ ಇರೋವನ ತಲೆ ಓಡ್ತದೆ. ಓದಿದವ್ರದ್ದು ಇಷ್ಟು ಓಡಾಕತ್ತೈತಲ್ಲ, ಓದದೇ ಇರೋವನ ತಲೆ ಓಡ್ತದ, ಇವ್ರೇನೋ ಮಾಡ್ಲಕತ್ತಾರ ಪ್ಲ್ಯಾನ್ ಅಂದ್ಕೊಂಡವ. ಆಯಿತು ಮಲ್ಕೊಳ್ಳೋ ಅಂದ. 3 ಮಲ್ಕೊಂಡ್ರು. ಆದ್ರೆ ಓದಿದವ ಮಲಗಿತವ್ರ ಥರ ನಾಟಕ ಮಾಡಿದ್ದ. ಇವ್ರು ನಿದ್ದೆ ಮಾಡಾಕತ್ತಿದ್ರು ಇಬ್ಬರು. ಇವ್ರು ನಿದ್ದೆ ಮಾಡೋ ಸಮಯದೊಳಗೆ ಓದದೇ ಇರೋ ಹಳ್ಳಿಯವ ಆ ರೊಟ್ಟಿ ತಿಂದು ಮೊಕ್ಕೊಂದ ವಾಪೀಸ್. ಅವ ರೊಟ್ಟಿ ತಿಂದುಬಿಟ್ಟ, ಮೊಕ್ಕೊಂದ, ನಿದ್ದೆ ಹತ್ತವನಿಗೆ. ಇಬ್ಬರು ಬೆಳಗ್ಗೆ ಆಗಿ 3 ಜನ ಎಚ್ಚರಾಗಿ ಒಂದೇದವಂತ ಬಾಬಾ ಎಂಥ ಕನಸು ಬಿದ್ದಿತ್ತು ರೀ, ಭಾರಿ ಕನಸು ಬಿದ್ದು. ಏನು ಬಿದ್ದಿತ್ತು ಅಂದ್ರೆ ಇವರು ಏನು ಬಿದ್ದಿತ್ತು ಅಂದ್ರೆ ಸ್ವರ್ಗದಿಂದನ, ಸಾಕ್ಷಾತ್ ಶಿವನ ಸ್ವರ್ಗದಿಂದ ಶಿವಪಾಲಕರು ಬಂದಿದ್ದರು, ನನ್ನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗಿದ್ರು ಅನ್ನೋ.
ಸ್ವರ್ಗಕ್ಕೆ ಹೋಗಿದ್ದೆ ನಾನು. ಏನು ಶಿವಪಾರ್ವತಿಯರ ದರ್ಶನ ಆಯಿತು. ಅವರೆಲ್ಲ ನಮ್ಮ ಗೌರವ ಆದರ ಆತಿಥ್ಯಗಳನ್ನು ಮಾಡಿದ್ರು, ಸನ್ಮಾನ ಮಾಡಿದ್ರು, ಹೂ ಮಳೆಗರೆದರು, ಅಲ್ಲಿಂದ ನನಗೆ ಕಳಿಸ್ಕೊಟ್ರು ಅನ್ನೋ ಸ್ವರ್ಗದ ಕನಸು ಬಿದ್ದಿತ್ತು ನಾನು. ಮತ್ತು ಎರಡನೇ ಇದ್ನಲ್ಲ ಓದ್ದವ, ನಿನಗೇನು ಬಿದ್ದಿತ್ತು? ಅವ ಅಂದ, ನಿನಗೆ ಸ್ವರ್ಗದ ಕನಸು ಬಿದ್ದಿತ್ತಲ್ಲ, ನನಗೆ ನರಕದ ಕನಸು ಬಿದ್ದಿತ್ತಂದಂತವ. ಯಮದೂತರು ಬಂದು ನನ್ನ ನರಕ ಕರ್ಕೊಂಡು ಹೋಗಿದ್ರು. ಏನು ಕಷ್ಟಪ್ಪ ಅಲ್ಯ, ಭೂಲೋಕದೊಳಗೆ ಏನೇನು ತಪ್ಪು ಮಾಡ್ತೀವಿ ಅದಕ್ಕೆಲ್ಲ ಶಿಕ್ಷೆ ಕೊಡ್ತಾರಲ್ಲಿ. ಒಬ್ರಿಗೆ ಚರ್ಮ ಸುಲಿಯಾಕತ್ತಿದ್ರು, ಒಬ್ರಿಗೆ ಎಣ್ಣೆ ಒಳಗೆ ಕರಿಯಾಕತ್ತಿದ್ರು, ಒಬ್ರಿಗೆ ಚಾಟಿ ಏಟು ಕೊಡಾಕತ್ತಿದ್ರು. ಅವೆಲ್ಲ ನೋಡಿ ನನಗೆ ಗಾಬರಾಯಿಸ್ತಪ್ಪ ಅಂತ ಅವ ಅಂದ. ಇವೆರಡು ಕನಸು ಓದಿದರು. ನಿನಗೇನು ಬಿದ್ದಿತ್ತು ಅಂದ್ರೆ ಅವರು ಯಾರಿಗೆ? ಹಳ್ಳಿಯವನಿಗೆ. ನಿನಗೇನು ಕನಸು ಬಿದ್ದಿತ್ತು? ಅವಾಗ ಅವ ಅಂದ, ಅಲ್ರಿ ನೀವು ಎಂಥ ನಂಬಿಕೆ ದ್ರೋಹ ಮಾಡಿದಿರಿ ಇಬ್ಬರು ಅಂದ. ಎಂಥ ನಂಬಿಕೆ ದ್ರೋಹ ಮಾಡಿದಿರಿ? ನಾನು ನಿಮ್ಮ ಸ್ನೇಹಿತ ಅಂತ ಒಪ್ಕೊಂಡಿರಿ, ಮತ್ತು ನೀವರ ಸ್ವರ್ಗಕ್ಕೆ ಹೋದ್ರಿ, ನಾನು ಇಲ್ಲೇ ಬಿಟ್ಟು ಹೋದ್ರಿ. ಎಲ್ಲೇ? ನನ್ನ ಕನಸಿನಾಗ ಅಂದವ. ನೀವರ ಸ್ವರ್ಗಕ್ಕೆ ಹೋದ್ರಿ, ನಾನು ಕರ್ಕೊಂಡು ಹೋಗಲಿಲ್ಲ, ನಾನು ಇಲ್ಲೇ ಬಿಟ್ರಿ. ಹೋಗಲಿ, ನೀಯರ ಕರ್ಕೊಂಡೋಗಿ ನರಕಕ್ಕಂದ್ರೆ ನೀನು ಒಬ್ಬನ ಹೋದಿ, ನನ್ನ ಇಲ್ಲೇ ಬಿಟ್ಟೆಲ್ಲ. ಅದಕ್ಕೆ ನಾ ಏನು ಮಾಡಿದೆ ಅಂತಂದ್ರೆ, ನೀವೊಬ್ಬ ಸ್ವರ್ಗಕ್ಕೆ ಹೋಗಿದ್ದಿ, ಒಬ್ಬ ನರಕಕ್ಕೆ ಹೋಗಿದ್ದಿ, ಯಾವಾಗ ವಾಪಸ್ ಬರ್ತಿರೋ ಗೊತ್ತಿಲ್ಲ, ಅದಕ್ಕೆ ನಾ ರೊಟ್ಟಿ ತಿಂದುಬಿಟ್ಟೆ ಅಂದಂತಾವ. ಯಾವಾಗ ವಾಪಸ್ ಬರ್ತೀವಿ ನನಗೇನು ಗೊತ್ತು, ನೀವು ಸ್ವರ್ಗಕ್ಕೆ ಹೋದರು ನರಕಕ್ಕೆ ಹೋದರು, ಇನ್ನು ರೊಟ್ಟಿ ಕೆಟ್ಟೋಗುತ್ತಂತ ತಿಂದುಬಿಟ್ಟೆ ಅಂದಂತಾವ. ಆವಾಗ ಅವ್ನು ಹೇಳ್ತಾನೆ, ಒಂದು ರೊಟ್ಟಿಗೋಸ್ಕರ ನಂಬಿರುವ ಸ್ನೇಹಕ್ಕೆ ನಂಬಿಕೆ ದ್ರೋಹವನ್ನು ಮಾಡೋ ಯೋಚನೆ ಮಾಡಿದ್ರಿ ನೀವು, ಮಾಡಬೇಡ್ರಿ ಅಂತೇಳಿ ನಿಮ್ಮಂಥವ್ರ ಜೊತೆ ಸ್ನೇಹ ಬೇಡ ಅಂತ ತನ್ನ ಗಂಟು ತಾಕಟ್ಕೊಂಡು ಹೋದ್ನಂತ ಬಿಟ್ಟು. ಹಾಗೆ ಭಗವಂತನು ಹಂಗೆ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾನೆ. ಯಾವದಕ್ಕೆ? ಒಂದು ರೊಟ್ಟಿಗೋಸ್ಕರ ನಾವೇನಾದರೂ ಇನ್ನೊಬ್ಬರ ಜೊತೆಗೆ, ಅವ ಮನುಷ್ಯ ಅಂಥೇಳಿ ಅವನಿಗೆ ನಂಬಿಕೆ ದ್ರೋಹ ಮಾಡಿದರೆ ನಮ್ಮ ಜೊತೆ ಇರುವಂಥ ಭಗವಂತ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾನೆ. ನೀವೆಲ್ಲ ಶರಣಚರಿತ್ರೆಯೊಳಗೆ ಕೇಳಿದ್ದೀರಿ ಒಂದು ಹೆಸರು, ಗೊಲ್ಲಾಳೇಶ್ವರ ಅಂತ ಹೇಳಿ. ಸಿಂದಗಿ ತಾಲೂಕಿನ ಗೋಲಗೇರಿ ಅನ್ನೋ ಗ್ರಾಮ, ಅಲ್ಲಿ ಗೊಲ್ಲಾಳೇಶ್ವರನ ದೊಡ್ಡ ದೇವಸ್ಥಾನ. ಹೆಂಗೆ ನಮ್ಮದು ರಾಮಲಿಂಗೇಶ್ವರ ದೇವಸ್ಥಾನ ಅದ, ಹಂಗೆ ಗೊಲ್ಲಾಳೇಶ್ವರನ ದೊಡ್ಡ ದೇವಸ್ಥಾನ. ಆ ಊರೊಳಗೊಬ್ಬವ ಹಾಲು ಮತ್ತು ಸಮಾಜದ ಕುರುಬರ ಒಬ್ಬ ವ್ಯಕ್ತಿ, ಅವನಿಗೆ ಒಬ್ಬನೇ ಒಬ್ಬ ಮಗ ಹುಡ್ತಾನೆ. ಅವನಿಗೆ ಏನಾರ ಒಂದು 4 ಅಕ್ಷರ ಕಲಿಸಿ ಬದುಕಿನೊಳಗೆ ದಾರಿಗೆ ಹಚ್ಚಬೇಕಂತ ಅಪ್ಪ ಪ್ರಯತ್ನ ಪಡ್ತಾನೆ. ಮಗನಿಗೆ ವಿದ್ಯೆ ಹತ್ತೋದಿಲ್ಲ ಮಗನಿಗೆ. ಪ್ರಯತ್ನ ಪಟ್ಟ, ವಿದ್ಯೆ ಹತ್ತಲಿಲ್ಲ. ಮತ್ತು ಆವಾಗಿನ ಕಾಲದಾಗ ಹೆಂಗಿತ್ತು ಅಂದ್ರೆ, ವಿದ್ಯೆ ಹತ್ತಲಿಲ್ಲ ಅಂತಂದ್ರೆ ದನ ಕಾಯೋದು, ಕುರಿ ಕಾಯೋದು, ಇವೆರಡು ದೊಡ್ಡ ಜಾಬ್ ಖಾಲಿ ಇರ್ತಿದ್ವು ಅವಾಗ, ಹೌದಲ್ರಿ? ಅವನಿಗೆ ಒಂದು 10 ಕುರಿ ತೆಗೆದು ಕೊಟ್ಟ. ಅವ ಒಂದು ಸ್ವಲ್ಪ ಮಂದ ಅಂದ್ರೆ ಏನಂತೀವಲ್ಲ ನಾವು, ಹಂಗೆ ಚಾಕಚಕ್ಯತೆ ಅಲ್ಲ, ಬೆರಿಕೆಲ್ಲ ಮಂದ ಇದ್ದವ. ಆದರೆ ತನ್ನ ಕೆಲಸದೊಳಗೆ ಭಾಳ ಶ್ರದ್ಧೆ ಇತ್ತು ಅವನಿಗೆ. 10 ಕುರಿಗಳನ್ನು ಭಾಳ ಚಂದ ಜೋಪಾನ ಮಾಡ್ತಿದ್ದ, ಮೇಯಿಸ್ಕೊಂಡು ಬರ್ತಿದ್ದ. ಅವುಗಳ ಕುರಿಗೆ ಹಟ್ಟಿ ಹಾಕಿದ್ದ, ಕಸ ಗುಡಿಸ್ತಿದ್ದ, ಅವಕ್ಕೆ ತಿಪ್ಪಿಗೆ ಮಾಡಿದ್ದ. ಅಲ್ಲೇ ಒಂದು ಅವಕ್ಕೆ ಹಸಿರನ್ನು ತಂದು ಹಾಕ್ತಿದ್ದ, ಹಾಲನ್ನು ಹಿಂಡ್ಕೋತಿದ್ದ, ಕೊಡೋರಿಗೆ ಕೊಡ್ತಿದ್ದ. ಹಿಂಗೆ ಅವನು ಕುರಿ ಕಾಯುವ ಕಾಯಕ ನಡೆದಿತ್ತು. ಒಂದು 20-25 ವರ್ಷದ ಯುವಕ ಆಗಿದ್ದ. ನಮ್ಮ ಊರ ಮ್ಯಾಗ ಹೆಂಗೆ ಶ್ರೀಶೈಲ ಪಾದಯಾತ್ರಿಗಳು ಬರ್ತಾರ, ಆವಾಗ ಅಲ್ಲಿಗೆ ಕಂಬಿ ಪಾದಯಾತ್ರಿಗಳು, ಕಂಬಿ ಐನರು ಹೊರಟ್ರು ಶ್ರೀಶೈಲಕ್ಕೆ. ಅವರು ಹಿಂದಿನಿಂದ ಬಂದಿದ್ದರು. ಅವತ್ತು ಗೋಲಿಗೆರೆ ಒಳಗೆ ಪ್ರಸಾದ ಮಾಡಿ ಪ್ರಯಾಣ ಮಾಡಬೇಕಂತ ಈ ಒಂದು ಕುರಿ ಹಟ್ಟಿ ಏನಿತ್ತಲ್ಲ ಅದ್ರ ಮುಂದೆ ಪಾದಯಾತ್ರೆ ಹೊಂಟಿದ್ರು ಅವರು. ಇವ ಗೊಲ್ಲಾಳ ಅವರು ನೋಡ್ತಾನೆ, ಓಡಿ ಬಂದ, ಹೆಗಲ ಮೇಲಿದ್ದ ಕಂಬಳಿಯನ್ನು ತೆಗೆದ, ಕೈಯಾಗಿದ್ದ ಕೋಲನ್ನು ನೆಲಕ್ಕಿಟ್ಟ. ಕಂಬಿ ಐನರಿಗೆ ಉದ್ದಕ್ಕೆ ನಮಸ್ಕಾರ ಮಾಡ್ತಾನೆ. ಎಲ್ಲಿಗೆ ನಡೆದಿರಿ ಸ್ವಾಮಿಗಳೇ ಅಮ್ಮ, ಎಲ್ಲಿಗೆ ಹೊಂಟಿರಿ? ಆವಾಗ ಅವರಂದರು, ಅದರೊಳಗೆ ಇದ್ದ ಒಬ್ಬ ಕಂಬಿ ಐನರೊಳಗೆ ಕರವಸಯ್ಯ ಅಂಥೇಳಿ ಸ್ವಾಮಿ. ಆ ಸ್ವಾಮಿ ಅಂದ, ಹಿಂಗೆ ನಾವು ಶ್ರೀಶೈಲ ಮಲ್ಲಯ್ಯಗೆ ಪಾದಯಾತ್ರೆ ಹೋಗಿ ದರ್ಶನ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಹೌದ್ರಿ, ಮಲ್ಲಯ್ಯ ಹೆಂಗೆ ಇರ್ತಾನೆ ರೀ ಅಂದ. ಏನೂ ಗೊತ್ತಿಲ್ಲ ಪಾಪ ಅವನಿಗೆ. ಅವ ಅಂತಾನ,
ನಾನು ನನ್ನ ಕುರಿ ಕಾಯುವಂಥ ಕೆಲಸ ಬಿಟ್ಟು ನಿಮ್ಮ ಜೊತೆಗೆ ಬರಲಿಕ್ಕಾಗಲ್ಲ, ನನ್ನ ಕುರಿಗಳು ಅನಾಥ ಆಗ್ತವ, ಅವಕ್ಕೆ ಮೇಯಿಸೋರಿಲ್ಲ, ನೀರು ಕುಡಿಸೋರಿಲ್ಲ, ಬೆನ್ನು ಸವರೋರಿಲ್ಲ, ಅವಕ್ಕೆ ಹಾಲು ಹಿಂಡೋರಿಲ್ಲ, ಅದು ಸ್ವಚ್ಛ ಕಸ ಗುಡಿಸೋರಿಲ್ಲ, ಮತ್ತು ನಾ ಆ ಕೆಲಸವನ್ನು ಬಿಟ್ಟು ನಿಮ್ಮಿಂದ ಬರ್ಬೇಕಂತಂದ್ರೆ ಆಗೋದಿಲ್ಲ. ಆದ್ರೆ ನನಗೆ ಮಲ್ಲಯ್ಯನ ನೋಡ್ಬೇಕನ್ಸೈತಲ್ಲ ಅಂದಗೊಲ್ಲಾಳ. ಅವ್ರಂದರು ಮಲ್ಲಯ್ಯನ ಹೆಂಗೆ ತರ್ಲಿಕ್ಕೆ ಬರ್ತದೋ ಬರೋದಿಲ್ಲ, ಮಲ್ಲಯ್ಯ ಅಲ್ಲೇ ಇರ್ತಾನೆ, ನೀವು ಬರ್ಬೇಕಲ್ಲಿ. ಇಲ್ರಿ ಅಪ್ಪ, ಹೆಂಗಾರ ಮಾಡಿ ನಂಗೆ ಮಲ್ಲಯ್ಯನ ದರ್ಶನ ಮಾಡಿಸ್ರಿ. ಅದರೊಳಗೆ ಇನ್ನೊಬ್ಬ ಸ್ವಾಮಿ ಅಂದ, ಅವ ಭಾಳ ಅಷ್ಟು ಕೇಳಾಕತ್ತಾನಲ್ಲ, ಒಂದು ಲಿಂಗ ತಂದು ಕೊಡು ಬಿಡು ಅಂದ. ಇಲ್ಲೆಲ್ಲ ಹೋದವ್ರು ಲಿಂಗ ತೊಗೊಂಬರ್ತೀವಲ್ಲ, ಹೋದವರು ಬಿದಿರು ತೊಗೊಂಬರ್ತಾರೆ. ಎದಕ್ಕೆ ತರ್ತೀರವ ಬಿದಿರು? ಮೊರ ತಂದ್ರೆ ಕೆಲ್ಸಕ್ಕೆ ಬರ್ತದ, ಪುಟ್ಟಿ ತಂದ್ರೆ ಕೆಲ್ಸಕ್ಕೆ ಬರ್ತದ. ಈ ಬಿದಿರು ಗಂಡು ಬಿದಿರು ಯಾಕೆ ತರ್ತೀರಿ? ಯುದ್ಧ ನಡೆದ್ರೆ ಬೇಕಾಕವಲ್ಲ ಮನೆಗೆ, ಮಗ್ಗಲ ಮನೆಯವ್ರ ಜೊತೆಗೆ. ಚಲೋ ಗಂಡು ಬಿದಿರಿ ನಮ್ಮಲ್ಲಿ ಸಿಗಂಗಿಲ್ಲ. ಅದಕ್ಕೆ ಅಲ್ಲಿಂದನೇ ಹಿಡ್ಕೊಂಬರೋದು ಅವನ್ನ. ಪುಣ್ಯಾತ್ಮ ಬಿಟ್ಟು ಬರೋಕ್ಕೆ ಹೋಗಿರ್ತಿದ್ದು ಎಲ್ಲ ಸಿಟ್ಟು ಸೆಡವು, ಮತ್ತು ತೊಗೊಂಡು ಯಾಕೆ ಬರ್ತಿ? ನಮ್ಮ ಹಿರಿಯರು ಮಾಡ್ಯಾರಿ, ನಾವು ತರೋರ ಅಲ್ಲ, ಹಂಗೆ ಸಿಟ್ಟು ಬಿಟ್ಟು ಬರೋದು ಅದು. ಅದರ ಸಿಟ್ಟು ತೊಗೊಂಬರ್ತೀವಿ ನಾವು ಅದ್ರ ಜೊತೆಗೆ. ನಾ ಭಾಳ ಕಡೆ ಒಂದು ಕತೆ ಹೇಳ್ತೀನಿ. ಒಬ್ಬ ಸಾವ್ಕಾರ್ಗೆ ಭಾಳ ಸಿಟ್ಟಿತ್ತು, ಭಾಳ ಸಿಟ್ಟು ಸಾವ್ಕಾರ್ಗೆ. ಇಷ್ಟು ಸಿಟ್ಟಿತ್ತಂದರೆ ಊರಿಗೆ ಸಾವ್ಕಾರ ಕರೆ ಯಾರೂ ಮಾತಾಡಿಸ್ತಿದ್ದಿಲ್ಲ. ಯಾಕೆ? ಸಿಟ್ಟಿತ್ತು ಅವನಿಗೆ. ಮಾತಾಡಿಸಿ ಸಾಕು ಮೇಲೆ ಬರೋ. ಎಲ್ಲಿತ್ತಾನಂದ್ರೆ ಮನ್ಯಾಗ ಹೆಂಡ್ತಿ ಸಮೇತ ಎಲ್ಲ ಇಟ್ಟು ಹೊರಗೆ ನಿಂದಿರ್ತಿದ್ಲು ಅಂತಕ್ಕೆ, ಊಟಕ್ಕಿಟ್ಟು ಹೊರಗೆ ನಿಂದಿರ್ತಿ. ಯಾಕೆ? ಹೆಚ್ಚು ಕಡಿಮೆ ಆದರೆ ಏಟು ಬೀಳ್ತಾವೆ, ಸಿಟ್ಟು ಬರ್ತೈತೆ. ಹಿಂಗೆ ನಡೆದಿತ್ತು ಅವನ ಜೀವನ. ಒಂದು ದಿವಸ ಬ್ಯಾಸರ ಆಗ್ಬಿಡ್ತಾವನಿಗೆ. ಏನಪ್ಪ, ಯಾರು ನಾಲ್ಕು ಚಂದ ಮಾತಾಡೋಂಗಿಲ್ಲ ನನ್ನ ಜೊತೆಗೆ, ಹೆಂಡ್ತಿನ ಸರಿಯಾಗಿಲ್ಲ, ಮಕ್ಕಳು ದೂರ ನಿಂದಿರ್ತಾವೆ, ಊರನ್ನ ಹಿರಿಯರು ಯುವಕರು ಯಾರೂ ಮಾತಾಡ್ಸಂಗಿಲ್ಲಲ್ಲ ನನ್ನ ಅಂತ ಚಿಂತೆ ಆಗಿ ಗುರುಗಳ ಹತ್ರ ಹೋದ್ನಂತಾವ. ಗುರುಗಳ ಹತ್ರ ನಮಸ್ಕಾರ ಮಾಡಿದ ಗುರುಗಳಿಗೆ. ಗುರುಗಳಂದರು, ಯಾಕೋ ಸಾವ್ಕಾರ ಎಂದೂ ಮಠದ ಕಡೆ ಹಳ್ಳೆ ನೋಡಿಲ್ಲ, 40 ವರ್ಷ ಆಗ್ಯದ, ಮಠ ಅನ್ನೋದ ಗೊತ್ತಿಲ್ಲ, ಗುರುಗಳು ಅನ್ನೋದು ಜ್ಞಾನ ಇಲ್ಲ, ಇವತ್ತು ಬಂದಲ್ಲ ಅಂತ ಗುರುಗಳಿಗೆ ಆಶ್ಚರ್ಯ ಆಯಿತು. ಯಾಕೆ ಬಂದಿ ಸಾವ್ಕಾರ? ಅವಾಗ ಸಾವ್ಕಾರ ಹೇಳ್ದ, ನನಗೆ ಹಿಂಗಾಗ್ಯದ, ನನ್ನ ಸಿಟ್ಟಿನಿಂದ ಎಲ್ಲರೂ ನನ್ನಿಂದ ದೂರ ಆಗ್ಯಾರಿ ಗುರುಗಳ, ಮತ್ತು ನನಗೇನಾರ ದಾರಿ ತೋರಿಸ್ರಿ ಅನ್ನೋ. ಇಷ್ಟ ಅಂದರು. ಏನಿಲ್ಲಪ್ಪ, ಕಾಶಿಗೆ ಹೋಗು, ಗಂಗಾ ಮಾತೆಯೊಳಗೆ ಮಿಂದು ಸಿಟ್ಟು ಬಿಟ್ಟು ಬಾ ಅಂದ್ರೆ ಅವ್ರು. ಹೌದ್ರಿ ಅನ್ನೋ. ಆಯ್ತು ನಿಮ್ಮ ಆಜ್ಞೆ, ಹೋಗ್ತೀನಿ ರೀ ಅನ್ನೋ. ಮನೆಗೆ ಬಂದೆ ಸೀದಾ ಹೆಂಡ್ತಿಗಂದ, ಅಂದ. ಓಕೆ, ಮೊದ್ಲ ನಡ್ಗಕತ್ಲು. ಏನು ರೀ ಅಂದ. ನಾ ಕಾಶಿಗೆ ಹೋಗ್ತೀನಿ ಅನ್ನೋ. ಅಂದಳಕ್ಕಿ. ಎಲ್ಲೇ ಮನ್ಯಾಗ ಜಗಲಿ ಮ್ಯಾಗಿರೋ ದೇವ್ರಿಗೆ ಕೈ ಮುಗಿಲಾರ್ದವ ಅವನು ಕಾಶಿಗೆ ಹೋಗ್ತಾನೆ. ಆಕೆ ಯಾಕೆ ಬರೋದು, ಯಾವ ದೇವ್ರ ಪುಣ್ಯ ಏನೋ ಹೊಂಟೈತಿ, ಹೋಗ್ಲಿ ಅಂದ್ಲಕ್ಕಿ. ಹೋಗ್ಬೇಡ್ರಿ ಅಂದಳಕ್ಕಿ. ಎಲ್ಲ ಗಂಟು ಕಟ್ಟಿದ್ಲು, ನಡೀರಿ ಅಂದ. ಊರಾಗ ಎಲ್ಲರೂ ಹೋದ ಕಾಶಿಗೆ. ತಿಂಗಳಾಯ್ತು, 2 ತಿಂಗಳಾಯ್ತು. ಊರಾಗ ಎಲ್ಲರೂ ಸಾವ್ಕಾರ ಎಲ್ಲಿಗನ ಕಾಣಲಾಗ್ಯಾನ, ಸಾವ್ಕಾರ ಎಲ್ಲಿಗನ ಕಾಣಲಾಗ್ಯಾನ. 2 ತಿಂಗಳ ನಂತರ ಊರಿಗೆ ಬಂದ. 2 ತಿಂಗಳ ನಂತರ ಊರಿಗೆ ಬಂದ. ಊರಿಗೆ ಬಂದು ಸೀದಾ ಮನೆಗೆ ಹೋದ. ಹೆಂಡ್ತಿಗೆಲ್ಲ ತೀರ್ಥ ಪ್ರಸಾದ ಕೊಟ್ಟ. ಮತ್ತು ಆಕಿ ತನ್ನ ರೂಮ್ 2 ತಿಂಗಳು ಬಂದಾಗಿತ್ತಲ್ಲ, ಸಾವ್ಕಾರ ಬಂದಾರ ಅಂಥೇಳಿ ಆಳು ಮಗಳು ಹೆಣ್ಮಗಳು ಕಸ ಗುಡಿಸಿ ರೂಮ್ ಸ್ವಚ್ಛ ಮಾಡಿಕೊಡ್ಬೇಕಂತ ರೂಮಿಗೆ ಬಂದಳಾಕಿ. ಇವನು ರೂಮಿಗೆ ಬಂದ. ಆಕಿ ಅಂದಳು ಕಸ ಗುಡಿಸ್ಕೊಂತ, ಸಾವ್ಕಾರ ಎಲ್ಲಿ ಹೋಗಿದ್ರಿ ಅಂದಳಕ್ಕಿ. ಯಾಕ? ಆಕಿಗೇನು ಗೊತ್ತಿವ ಹೋಗಿದ್ದು. 2 ತಿಂಗಳು ಕಂಡಿಲ್ಲ ಮಾಲಕ. ಸಾವ್ಕಾರ ಎಲ್ಲಿ ಹೋಗಿದ್ರಿ? ಆಕೆ ಅವ ಹೇಳ್ತಾನೆ ಉತ್ತರ, ಏನಿಲ್ಲಮ್ಮ, ನನಗೆ ಸಿಟ್ಟು ಭಾಳ ಇತ್ತಲ್ಲ, ಮತ್ತು ನೀವೆಲ್ಲರೂ ಎಲ್ಲರೂ ಮಾತಾಡ್ಸ್ತಿದ್ದಿಲ್ಲ ಅಂಜಿದ್ರಿ, ಸಿಟ್ಟು ಬಿಟ್ಟು ಬರ್ಲಾಕ ನಾನು ಕಾಶಿಗೆ ಹೋಗಿದ್ದೆ ಅಂತ ಹೇಳ್ದವ. ಹೌದ್ರಿ, ಭಾಳ ಚಲೋ ಆತ್ರಿ ಅಂದ್ಲಕ್ಕಿ. ಕಸ ಗುಡಿಸೋದು. ಮತ್ತೊಂದು ಧೂಳು ಜಾಡ್ಸ ಅರ್ವಿ ತೊಗೊಂಬಂದ್ಲು. ಕಿಟಕಿ, ಕಪಾಟ, ಟ್ರೆಜರಿ ಎಲ್ಲ ಧೂಳು ಹಿಡಿದಿದ್ವು. ಧೂಳು ಜಾಡಿಸ್ಬೇಕಂತ ಧೂಳು ಜಾಡ್ಸಕತ್ಲು. ಸಾವ್ಕಾರಿಗೆ ಅಂದ್ಲು, ಸಾವ್ಕಾರ ಎಲ್ಲಿ ಹೋಗಿದ್ರಿ ಅಂದಳಕ್ಕಿ. ಅವಂದ, ಏನಿಲ್ಲಮ್ಮ, ನನಗೆ ಸಿಟ್ಟು ಭಾಳ ಇತ್ತಲ್ಲ, ಬಿಟ್ಟು ಬರ್ಲಕ್ಕೆ ಕಾಶಿಗೆ ಹೋಗಿದ್ದೆ ಅವನು. ಆಕೆ ಎಲ್ಲ ಧೂಳು ಜಾಡಿಸಿದ್ಲು, ಮುಗೀತು. ಮುಂದೆ ನೆಲ ಒರೆಸ್ಬೇಕಲ್ಲ. ಒಂದು ಬುಟ್ಟ್ಯಾಗ ನೀರು ತೊಗೊಂಡು ಅರ್ವಿ ತೊಗೊಂಡು ಮತ್ತೆ ಒಳಗೆ ಬಂದು ಸಾವ್ಕಾರ ಕುರ್ಚಿ ಮೇಲೆ ಕುಂತಿದ್ದ. ಸಾವ್ಕಾರ ಎಲ್ಲಿ ಹೋಗಿದ್ರಿ ಅಂದಳಕ್ಕಿ. ಎಲ್ಲಿ ಹೋಗಿದ್ರಿ? ಅವ ಅಂದ, ತಿಳಿದಿತ್ತಿಲ್ಲ ನಿನಗೆ, ಸಿಟ್ಟು ಬಿಟ್ಟು ಬರ ಕಾಶಿಗೆ ಹೋಗಿದ್ದೆ ಅಂದ. ಏನು ಬಿಟ್ಟು ಬಂದಿರಿ? ಇಲ್ಲೇ ಬಂತಲ್ಲ ಅಂದ್ಲಕ್ಕಿ. ನೋಡ್ರಿ, ಬಿಟ್ಟು ಬರೋದಲ್ರಿ ಅದು, ಇಲ್ಲೇ ಬಿಡೋದು, ಇಲ್ಲೇ ಬಿಡೋದು.
ಅವಾಗ ಗೊಲ್ಲಾಳೇಶ ಅವ್ರಿಗೆ ಕೇಳ್ತಾನ, ನನಗೆ ಮಲ್ಲಯ್ಯ ಬೇಕು. ಇವನಿಗೇನು ಗೊತ್ತು ಅಂದ ಅವ ಮಗ್ಲಿದ್ದ ಸ್ವಾಮಿ. ಅವ ಏನು ಮಲ್ಲಯ್ಯನ ನೋಡ್ಯಾನೇನು? ಸುಮ್ಮೊಂದು ಲಿಂಗ ತಂದು ಕೊಡೋನು. ಆಯ್ತು ತೊಗೊಂಬರ್ತೀವಪ್ಪ ಮಲ್ಲಯ್ಯನ. ಅವ ತನ್ನಲ್ಲಿಗಿರುವಂತಹ 4 ದುಡ್ಡು ಬೆಚ್ಚಿ ಅವ್ರ ಕೈಯೊಳಗಿಟ್ಟು ಮಲ್ಲಯ್ಯನ ತೊಗೊಂಬರ್ರಿ. ಹೋಯ್ತು ಕಂಬಿ ಇಲ್ಲಿಗೆ ಶ್ರೀಶೈಲಕ್ಕೆ ಹೋಯ್ತು. ಮಲ್ಲಯ್ಯಗೆ ಹೋದರು, ಪಾದಯಾತ್ರೆ ಹೋದವರು ಹೋದರು. ಇಲ್ಲಿ ಗೊಲ್ಲಾಳನಿಗೆ ಪ್ರತಿನಿತ್ಯ ಏನು ಚಿಂತೆ ಆಗಕತ್ತಿತ್ತು, ಇವ ಕಾಯಕದ ಜೊತೆಗೆ ಮಲ್ಲಯ್ಯ ಹೋದವ್ರು ಯಾವಾಗ ಬರ್ತಾರೋ, ನನಗೆ ಮಲ್ಲಯ್ಯನ ಯಾವಾಗ ತರ್ತಾರೋ, ಅವನು ಯಾವಾಗ ನೋಡಲಿ, ಅವನು ಯಾವಾಗ ಪೂಜೆ ಮಾಡಲಿ. ಭಾವದೊಳಗಿರ್ಪುದೇ ಗುರು ಶಂಭುಲಿಂಗ. ಅವನು ಭಾವದೊಳಗೆ ಬಂದೋಗದೆ, ನಾನು ಮಲ್ಲಯ್ಯನನ್ನು ಕಾಣುವಂತಹ ಹಂಬಲ ಬಂದೋಗಿದೆ. ಹೋಯ್ತು ದಿನ, 15 ದಿವಸ, ತಿಂಗಳು ಹೋಯಿತು. ತನ್ನ ಕಾಯಕದ ಜೊತೆಗೆ ಕಂಬಿ ಐನೂರು ಬರುವಿಕೆಗಾಗಿ ಕಾಯ್ತಾ ಇದ್ದ ಗೊಲ್ಲಾಳ. ಅವ್ರೇನು ಮಾಡಿದ್ರು, ಮರೆತು ಬಿಟ್ಟಿದ್ರು ಗೊಲ್ಲಾಳಗೆ ಲಿಂಗ ತರೋದು, ಮರೆತು ಬಿಟ್ಟಿದ್ರು. ಇರುವ 4 ದುಡ್ಡೆಲ್ಲ ಖರ್ಚು ಮಾಡಿದ್ರು. ಬಂದರು ಸನಿಗೆ ಬಂದಾಗ ಹೊಲದೊಳಗೆ ಕುರಿ ಮೇಯಿಸ್ತಾ ಇದ್ದ ಗೊಲ್ಲಾಳ ಇಲ್ಲಿ ಬರುವಂತಹ ಕಂಬೆಯನರನ್ನು ನೋಡ್ದ. ಕುರಿಗಳನ್ನು ದಾರಿ ಕಡೆ ಹೊಡ್ಕೊಂಡು ಬರ್ಲಕತ್ತ. ಇದನ್ನು ಅದರೊಳಗಿದ್ದ ಒಬ್ಬವ ಸ್ವಾಮಿ ಅವ್ರಿಗಂತಾನ, ನೋಡ್ರಿ ನಿಮ್ಮ ಶಿಷ್ಯ ಬರಾಕತ್ತಾನ, ಮತ್ತು ಲಿಂಗ ತಂದಿರಿ ಇಲ್ಲ ಅಂದವ. ಅವಾಗ ಕರಬಸಯ್ಯ ಸ್ವಾಮಿಗೆ ನೆನಪಾಯ್ತು, ಅಯ್ಯೋ ಮರ್ತು ಹೋಗಿನಲ್ಲ ನಾನು, ಹೆಂಗೆ ಮಾಡಲಿ. ಅವಾಗ ಅವ ಅಂದ, ಅವಾಗ ಲಿಂಗನ ಗೊತ್ತಿಲ್ಲ, ಅದು ಹೆಂಗಿರುತ್ತೆ ಗೊತ್ತಿಲ್ಲ. ಒಟ್ಟು ಅವ ಕೇಳ್ಯಾನ. ಅವ ದಾರಿಗೆ ಉಂಟ ಬರಾಕತ್ತಾನ, ಈಗ ನಿಮಗೆ ಸಿಗತ್ತಾನವ, ಮತ್ತು ನೀವು ಅವನಿಗೆ ಏನು ಕೊಡ್ತೀರಿ ಅಂದ ಸ್ವಾಮಿ. ಅವಾಗ ಕರಬಸಯ್ಯ ಅಂದ, ನಾ ಒಟ್ಟು ಏನಾರ ಕೊಡ್ತೀನಿ ಹೇಳ ಅವನಿಗೆ, ಕೊಟ್ಟು ಅವನಿಗೆ ಸಮಾಧಾನ ಮಾಡಿ ಮುಂದಕ್ಕೆ ಹೋಗ್ತೀನಿ ಅಂದ. ಹೋಗ್ತಾ ಇರುವ ದಾರಿಯೊಳಗೆ ಅವ ಹಂಗೆ ಎದುರು ಬರ್ತಾ ಇದ್ದ. ದಾರಿಗೆ ಹತ್ತಬೇಕಂತ ಇವ್ರು ಈ ದಾರಿಗುಂಟ ಹೊಂಟಿದ್ರು. ದಾರಿಯೊಳಗೆ ಕುರಿ ಇಕ್ಕಿ ಬಿದ್ದಿದ್ವು. ಕರಬಸಯ್ಯ ಸ್ವಾಮಿ ಏನು ಮಾಡ್ದ, ಹೆಬ್ಬೆರಳಿಂದ ಮಗ್ಗಲ ಬೆರಳಿಂದ ಕುರಿ ಹಿಕ್ಕಿ ಹಿಡ್ದ, ಹಿಂಗೆ ಜಾಡಿಸಿದ, ಮೇಲೆ ಕೈಯಾಗ ಬಂದಿತ್ತು. ಕುರಿ ಹಿಕ್ಕಿ ಕಾಲಿನಿಂದ ಎತ್ಕೊಂಡ, ಕೈಯೊಳಗೆ ಇಟ್ಕೊಂಡು ಮುಟ್ಟಿಗೆಯನ್ನು ಮುಚ್ಚಿದ. ಅವನ ಎದುರುಗಡೆ ಕಂಬಳಿಯನ್ನು ತಲೆಗಿಟ್ಟು, ಬಡಗಿ ಕೆಳಗಿಟ್ಟು ಉದ್ದಕ್ಕೆ ನಮಸ್ಕಾರ ಮಾಡಿದ. ಗೊಲ್ಲಾಳ ಕೇಳಿದ, ಯಪ್ಪ ನಿಮ್ಮ ಯಾತ್ರೆ ಎಲ್ಲ ಸುಗಮವಾಗಿ ಸಾಗಿತೇನು? ನೀವು 15 ತಿಂಗಳ ದಿವಸಗಟ್ಟಲೆ ಹೋಗಿದ್ದಿರಲ್ಲ, ಎಲ್ಲ ಆರಾಮಾಗಿ ಆಯ್ತೇನು? ಮಲ್ಲಯ್ಯನ ಜಾತ್ರೆ ಸುಖವಾಗಾಯ್ತೇನು? ಬಿಟ್ಟು ಚಂದ ಕೇಳ್ತಾನೆ ನೋಡ್ರಿ. ನಾವು ಮೊನ್ನೆ ಮಾತಾಡಿದ್ದೀವಲ್ಲ, ಕೋಳೂರು ಕೊಡಗಿಸಿನ ಒಳಗೆ ಹೆಂಗೆ ಮುಗ್ಧ ಭಕ್ತಿ ಇತ್ತೋ, ಗೊಲ್ಲಾಳನೊಳಗನ್ನು ಅದೇ ಮುಗ್ಧತೆ ಇತ್ತು. ಕೇಳ್ದ ಸ್ವಾಮ್ಯಾರಂದ್ರೆ ಕರಬಸಯ್ಯರು, ಭಾಳ ಚಲೋ ಆತಂದು. ಯಪ್ಪ ಮತ್ತು ನನಗೆ ಮಲ್ಲಯ್ಯನ ತಂದಿರಿ ಏನು? ತಂದಿನೆಲ್ಲ ನಾವು ತಂದಿನಿ. ಈಗ ಹಿಂಗೆ ಬಿಚ್ಚಿ ಕೊಟ್ಟೆ ಅಂದ್ರೆ ಮಗ್ಗಲಿರೋರು ಎಲ್ಲರೂ ಇದು ಕುರಿ ಇಕ್ಕಿ ಅಂತ ಅವ್ನಿಗೆ ಹೇಳಿಬಿಡ್ತಾರೆ. ಬಿಚ್ಚಿ ಕೊಟ್ಟನೆ ಅಂದ್ರೆ, ಕೈ ತೆಗೆದ್ನೆ ಅಂದ್ರೆ ಏನು ಮಾಡಬೇಕಂತ ಯೋಚನೆ ಮಾಡಿ ಕರಬಸಯ್ಯ ಅಂದರು, ನೋಡಪ್ಪ ಒಂದು ನಿಯಮ ಅದ, ಹಂಗೆ ಎಲ್ಲಿ ಬೇಕು ಅಲ್ಲಿ, ಹೆಂಗೆ ಬೇಕು ಹಂಗೆ ಮಲ್ಲಯ್ಯನ ಕೊಡ್ಲಿಕ್ಕೆ ಬರೋದಿಲ್ಲ, ಲಿಂಗ ಕೊಡೋಕೆ ಬರೋದಿಲ್ಲ. ನಾನು ಹಿಂಗೆ ನಿನಗೆ ಮುಚ್ಚಿ ಕೊಡ್ತೀನಿ, ನಾ ಹೆಂಗೆ ಮುಚ್ಚೀನಿ ನೀನು ಹಂಗೆ ಹಿಡ್ಕೋಬೇಕು ಅಂದರು. ಆಯ್ತು ಅಂದವ. ಯಾಕೆ? ಅವನು ನಂಬಿದ್ದ. ಸ್ವಾಮಿಗಳು ಅಂದರೆ ತಿಳಿದವರು, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಬೇಕನ್ನೋ ನಂಬಿಕೆ ಅವನ ಮುಗ್ಧತೆಯೊಳಗಿತ್ತು. ಸ್ವಾಮಿಗಳು ಮುಂದಿನ ರೂಲ್ಸ್ ಹೇಳ್ತಾರೆ ನೋಡಿಗ, ಇದನ್ನು ತೊಗೊಂಡೋಗಿ ಯಾರೂ ನೋಡದೇ ಇರುವ ಸ್ಥಳದೊಳಗೆ ನೀನು ನೋಡದೇ ಇರುವಂಗೆ ಪೂಜೆ ಮಾಡ್ಬೇಕಂದ್ರೆ ದಿನ ಅವರು. ಯಾಕೆ? ಪಿಚ್ಚಿದ್ರೆ ಅವನಿಗೆ ಗೊತ್ತಾಗ್ತದೆ ಇದು ಕುರಿ ಇಕ್ಕಿ ಅದ. ಇಲ್ಲ ಎಲ್ಲರೂ ಹೋಗಿ ಮನ್ಯಾಗ ಇಟ್ಟನಂದ್ರೆ ಮನೆಯವ್ರು ಬೈತಾರೆ, ಇದು ಕುರಿ ಇಕ್ಕಿ ಯಾಕೆ ತಂದು ಇಲ್ಲಿಟ್ಟಿ ಅಂತ. ಸ್ವಾಮಿಯವ್ರು ಶಾಣೆ ಇದ್ರೆ ತಲೆ ಓಡಿಸಿದ್ರು, ಇದನ್ನು ಯಾರಿಗೂ ಕಾಣಿಸ್ಬಾರ್ದಂಗೆ ಇಡಬೇಕು, ನೀನು ನೋಡ್ಲಾರ್ದಂಗೆ ದಿನ ಪೂಜೆ ಮಾಡಬೇಕು ಅಂದರು. ಯಾಕಂತ ತೋರಿ ಅನ್ನವ ಕೊಟ್ಟರು. ಕೈ ಮುಚ್ಚಿ ಇವ ಕೈ ಮುಚ್ಚಿ ತೊಗೊಂಡ. ಸ್ವಾಮಿಗಳು ಮುಂದಕ್ಕೆ ತಮ್ಮೂರಿಗೆ ತಾವು ಹೋದರು. ಇವ ಎಲ್ಲಿ ಕುರಿಗಳನ್ನು ನಿಲ್ಲಿಸ್ತಿದ್ನಲ್ಲ, ಅದು ಒಂದು ಇದು ಹಾಕಿರ್ತಾರೆ, ಏನಂತಾರೆ ಅದು ಕುರಿ ಹಟ್ಟಿ ಅಂತೀವಲ್ಲ, ಆ ಕುರಿ ಹಟ್ಟಿ ಒಳಗೆ ಏನು ಮಾಡಿದ್ದ, ದಿನ ಕಸ ಗುಡಿಸಿ 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 ಕುರಿ ಹಿಕ್ಕಿದ ಒಂದು ತಿಪ್ಪಿನ ಆಗಿತ್ತು ಅವನು. ಅವ ಏನು ಮಾಡ್ದ, ಯಾರೂ ನೋಡಬಾರದಲ್ಲ,
ನಾನು ನೋಡಬಾರದು, ಯಾರೂ ನೋಡಬಾರದು. ಕುರಿ ಹಿಕ್ಕಿಯ ತಿಪ್ಪಿಯನ್ನೆಲ್ಲ ಸ್ವಚ್ಛ ಮಾಡಿದ, ಅಗಲು ಮಾಡಿದ, ಆ ಕಡೆ ಈ ಕಡೆ ಸರಿಸಿ ಮಧ್ಯಭಾಗದೊಳಗೆ ಒಂದು ತೆಗೆದು ಅದನ್ನು ಇಟ್ಟು ಮೇಲೆ ಮಣ್ಣು ಮುಚ್ಚಿಟ್ಟು ಒಂದು ಕಲ್ಲಿಟ್ಟು ಅದಕ್ಕೆ. ಯಾಕ? ತಾನೂ ನೋಡಬಾರದು, ಮತ್ತೊಬ್ಬರು ನೋಡಬಾರದು. ಸರಿ, ಆಯಿತು. ಬೆಳಗಾಯಿತು, ಪೂಜೆ ಮಾಡಬೇಕಲ್ಲ. ಅವನ ಭಾವದೊಳಗೆ ಅಲ್ಲಿ ಮಲ್ಲಯ್ಯ ಇದ್ದ. ಗುರುಗಳು ನನಗೆ ಮಲ್ಲಯ್ಯ ತಂದು ಕೊಟ್ಟಾರ, ದಿನನಿತ್ಯ ಪೂಜೆ ಮಾಡಬೇಕು. ಪ್ರಾರಂಭ ಮಾಡಿದ ಪೂಜೆ. ಹಳ್ಳ ಹರಿದಿತ್ತು, ನೀರು ತಗೊಂಡು ಬಂದ, ನೀರು ಹಾಕ್ತಾನೆ. ಹಳ್ಳದ ಸುತ್ತ ಇದ್ದ ಎಕ್ಕಿ ಗಿಡದ ಎಲ್ಲ ತಪ್ಪಲ ತಂದು ಹಾಕ್ತಾನ. ಅದು ಅವನ ಭಾವದೊಳಗೆ ಪತ್ರಿ ಆಗಿತ್ತು. ಅಲ್ಲಿ ಏನೋ ಕುರಿ ಒಳಗೆಲ್ಲ ಕಸ ಗುಡಿಸಿ ಒಂದಷ್ಟು ಬೆಂಕಿ ಹಚ್ತಿದ್ನಲ್ಲ, ಅದು ಅವನ ಮಲ್ಲಯ್ಯನಿಗೆ ದೀಪವಾಗಿತ್ತು. ಆ ಬೆಂಕಿಯಿಂದ ಬರುವ ಹೊಗೆ ಮಲ್ಲಯ್ಯನಿಗೆ ಧೂಪವಾಗಿತ್ತು. ನೋಡ್ರಿ, ಹಿಂಗೆ ನಡೆದಿತ್ತು ಅವನ ಪೂಜೆ. ತನ್ನ ಕುರಿಗಳ ಹಾಲನ್ನು ಹಿಂಡಿ ನನ್ನ ಮಲ್ಲಯ್ಯಗೆ ಪೂಜೆ ಮಾಡ್ದ, ಇನ್ನು ಉಪವಾಸ ಇರ್ತಾನಲ್ಲ ಅಂತ ದಿನನಿತ್ಯ ಅವನಿಗೆ ಲೀಟರ್ಗಟ್ಟಲೆ ಹಾಲು ಸುರಿತಿದ್ದ. ಎಲ್ಲೇ? ಆ ಮುಚ್ಚಿರುವ ಕಲ್ಲಿನ ಮೇಲೆ. ಒಳಗೇನಿತ್ತು? ಒಳಗೆ ಅದ ಕುರಿ ಇಕ್ಕಿನ ಇತ್ತು. ಅದು ಕೊಟ್ಟವನಿಗೆ ಗೊತ್ತು, ಇಸ್ಕೊಂಡವನಿಗೆ ಗೊತ್ತಿಲ್ಲ. ಇಸ್ಕೊಂಡವನ ನಂಬಿಕೆಯೊಳಗಡೆ ಮಲ್ಲಯ್ಯ ಇದ್ದ. ಪೂಜೆ ನಡೀತು. ಹಿಂಗೆ ತಿಂಗಳಾನ್ಗಟ್ಲೆ ಕಳೀತು. ಇವ ಏನು ಕುರಿ ಹಾಲು ಮಂದಿಗೆ ಕೊಡ್ತಿದ್ದ, ಅವ್ರ ಅಪ್ಪದ ರೊಕ್ಕ ಇಸ್ಕೊಂತಿದ್ನಲ್ಲ, ಅಲ್ಲಿ ಹಾಲು ಕಡಿಮೆ ಬೀಳಕತ್ತು. ಅವನ ತಿಂಗಳ ಆದಾಯ ಕಮ್ಮಿ ಆಯ್ತು. ಅಪ್ಪ ಒಂದು ದಿವಸ ಅಲ್ಲಿ ಕುರಿ ಹಟ್ಟಿ ಹತ್ರ ಬಂದ. ಇಷ್ಟರ ಕುರಿ ಅದಾವ, ದಿನ ಇಷ್ಟು ಹಾಲು ಬರಬೇಕು, ದಿನ ಯಾಕೆ ಕಡಿಮೆ ಬರಕತ್ತಾವ? ವ್ಯವಹಾರ ಅಲ್ರಿ ಅಪ್ಪಂದು. ಅವ ಬಂದು ಒಂದು ದಿವ್ಸ ನೋಡ್ತಾನ, ಇವ ಬಡ ಹಾಲು ಹಿಂಡಿ ಪೂಜೆ ಮಾಡಿ ಅದ್ರ ಮೇಲೆ ಹಾಕ್ತಿದ್ದ. ಅವ ಅದನ್ನು ನೋಡ್ದಪ್ಪ. ಹುಚ್ಚಗೊಲ್ಲಾಳ, ಏನು ಹುಚ್ಚಿದ್ದಿಲ್ಲಿ? ಹಾಲು ಯಾಕೆ ತಿಪ್ಪ್ಯಾಗ ಸುರಿತಿ ಅಂದ ಅಪ್ಪ. ಹಾಲು ಯಾಕೆ ತಿಪ್ಪ್ಯಾಗ ಸುರಿತಿ ಅಂತ ಅಪ್ಪ ಅಂತಾನ. ಅಪ್ಪನಿಗೇನು ಗೊತ್ತು, ಅಲ್ಲೇ ಮಲ್ಲಯ್ಯ ಅದಾನ. ಅವ ಅಂದ, ಅಲ್ಲಿ ಒಳಗೆ ಮಲ್ಲಯ್ಯ ಅದಾನ, ಮಲ್ಲಯ್ಯಂಗೆ ಕುಡ್ಸಾಗತ್ತಿ ನಾನು, ಹಾಲು ತಿಪ್ಪ್ಯಾಗ ಚೆಲ್ಲಾಗತ್ತಿಲ್ಲಪ್ಪ ಅಂದ. ಮಲ್ಲಯ್ಯ? ಅವ ಯಾರು ಅಂದಿವ? ಅವರಪ್ಪ. ನೀನ್ಯಾರು? ನಮ್ಮಪ್ಪ. ಮಲ್ಲಯ್ಯ ನಿಮ್ಮಪ್ಪ ಅಂದ. ಅವ ಗೊಲ್ಲಾಳ. ನೀನು ನನಗಪ್ಪ, ಆ ಮಲ್ಲಯ್ಯ ನಿನಗಪ್ಪ ಅಂದ. ಅವ ಅಂದ, ನಮ್ಮಪ್ಪನ ಬೇರೆ ಅದ, ನೀವ ಯಾರಲೇ ನಮ್ಮಪ್ಪ? ನಮ್ಮಪ್ಪ ಇದ್ರಿರಲ್ಲಕ್ಕ, ಅವನಲ್ಲಿ ಸಮಾಧಾಗ ಅದನ, ಇಲ್ಯಾಕೆ ಹಾಲು ಸುರಿತಿದ್ ನೀನು? ಅವ ಕೇಳಿಲ್ಲ, ಸಿಟ್ಟು ಬಂತು. ಯಾವ ಅಪ್ಪದನ ಇಲ್ಲಿ ಒಳಗೆ ಮಲ್ಲಯ್ಯ ಅಂಥೇಳಿ ಕಾಲಿನಿಂದ ಆ ಮಣ್ಣಿನ ಒಳಗಿರುವ ಕುರಿ ಇಕ್ಕಿ ಮೇಲಿರುವ ಕಲ್ಲನ್ನು ಕಾಲಿನಿಂದ ಒದ್ದು ಬಿಟ್ಟ. ಯಾವಾಗ ಕಾಲಿನಿಂದ ಒದ್ದ, ಗೊಲ್ಲಾಳನಿಗೆ ಎಂದೂ ಬರದೇ ಇರುವಂತಹ ಸಿಟ್ಟು ಬಂತು. ಯಾಕ? ನನ್ನಪ್ಪನಿಗೆ ಒದ್ದಿದ್ದಾನೆ, ನನ್ನಯ್ಯನಿಗೆ ಒದ್ದಿದ್ದಾನೆ, ನಾನು ನಂಬಿದ ಸ್ವಾಮಿಗೆ ಒದ್ದಿದ್ದಾನೆ. ಇವ ನನ್ನ ಹಡೆದವನು ಅನ್ನೋದನ್ನು ಮರಿತಾನೆ, ಇವನನ್ನು ಸಾಕಿದವನು ಅನ್ನೋದನ್ನು ಮರಿತಾನೆ, ಇವನ ರಕ್ತದಿಂದ ನಾನು ಈ ಭೂಮಿಗೆ ಬಂದೀನಿ ಅನ್ನೋದನ್ನು ಮರಿತಾನೆ. ಕುರಿಗೆ ಗಿಡದಿಂದ ಕತ್ತರಿಸಿ ಒಕ್ಕೊಂದು ಚಪಗೊಡ್ಲಿ ಇರ್ತದ ಅವ್ರ ಹತ್ರ. ಚಪಗೊಡ್ಲಿ ತೆಗೆದು ಸಿಟ್ಟಿನಿಂದ ತಂದೆಯ ರುಂಡವನ್ನೇ ಕತ್ತರಿಸಿ ಹೊರಟಾಗ ಆ ಲಿಂಗದಿಂದ ಮಲ್ಲಯ್ಯ ಪ್ರತ್ಯಕ್ಷನಾಗಿ ನಿಲ್ಲು ಗೊಲ್ಲಾಳ ಅಂತ ನಾವು. ನಿಲ್ಲು ಗೊಲ್ಲಾಳ, ಗೊಲ್ಲಾಳ ನಿಲ್ಲೋ, ಎಂಥ ತಪ್ಪು ಮಾಡಕತ್ತಿ? ನೋಡ್ತಾನೆ ಅವರ ಅಪ್ಪ, ಮಗ ನೋಡ್ತಾನೆ, ಸಾಕ್ಷಾತ್ ಮಲ್ಲಿಕಾರ್ಜುನ ಪ್ರತ್ಯಕ್ಷನಾಗಿ ನಿಂತಿದ್ದಾನೆ. ಅವಾಗ ಅವ ಅಂತಾನೆ, ಕತ್ತರಿಸಬಾರ್ದಪ್ಪ, ತಂದೆಗೆ ಮಹಾಪಾಪ ಆಗ್ತದೆ. ಯಪ್ಪ, ಇವ ನಿನಗೆ ಒದ್ದಾನ. ಒದ್ದಿರುವಂತಹ ಮನುಷ್ಯ ನಡಗಲಿಕ್ಕೆ ಪ್ರಾರಂಭ ಮಾಡಿದ್ದ. ಏನೂ ಇರದೇ ಇರುವಂಥದ್ದೊಳಗೆ ಮಲ್ಲಯ್ಯ ಪ್ರತ್ಯಕ್ಷ ಆಗ್ಯಾದ. ಆವಾಗ ಅವ ಅಂತಾನ, ಮಲ್ಲಿಕಾರ್ಜುನ ಇಬ್ಬರಿಗೆ ಹರಸಿ ಆಶೀರ್ವದಿಸಿ, ಗೊಲ್ಲಾಳ, ಇವತ್ತು ನೀನೇನು ಕುರಿ ಹಿಕ್ಕಿನೇ ನಾನು ಅಂತ ಭಾವಿಸಿ ಪೂಜೆಯನ್ನು ಮಾಡಿದೀಯಲ್ಲ, ಈ ಸ್ಥಳ ಇಂದಿನಿಂದ ನನ್ನ ಹೆಸರಿನ ಜೊತೆಗೆ ನಿನ್ನ ಹೆಸರು ಸೇರಿಸಿ ಇದು ಪವಿತ್ರ ಸ್ಥಾನ ಆಗಲಿ ಅಂತ ನೀನು ನನ್ನೊಳಗೆ ಅಮರಾತ್ಮವಾಗಿರುವಂಥ ಗೊಲ್ಲಾಳನ್ನು ಕರ್ಕೊತಾನೆ. ಅವ ಗೊಲ್ಲಾಳ ಕರೆದುಕೊಂಡಿರುವ ಈಶ್ವರ ಇಬ್ಬರು ಸೇರಿಸಿ ಗೋಲೆಗೇರಿಯೊಳಗೆ ಇವತ್ತು ಗೊಲ್ಲಾಳೇಶ್ವರ ಅಂತ ಪ್ರಸಿದ್ಧಿಯಾಗಿದ್ದಾನೆ. ಗೊಲ್ಲಾಳೇಶ್ವರ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗೋಲಿಗೇರಿ ತೇರಂದ್ರೆ ಈ ಜಗತ್ತಿಗೆ ಪ್ರಸಿದ್ಧಿ.
ಬಹಳ ದೊಡ್ಡ ತೇರದ ನಮ್ಮ ಭಾಗದೊಳಗೆ. ಅದರ ಗಾಲಿನ ಇಷ್ಟಿಷ್ಟು ಎತ್ತರ ಅದ, ಆಳೆತ್ತರ. ನಾವು ಹಿಂಗೆ ಕೈ ಮಾಡಿದ್ರು ಗಾಲಿ ಮುಗಿಯಲ್ಲದ್ರು. ಅದು ಹೋಯ್ತು ಅಂದ್ರೆ ಅದು ವಾಪಸ್ ಬರ್ತದವನು ಇಲ್ಲೋ, 2 ದಿವ್ಸನೂ ಹೋಗ್ತದೆ, ಒಮ್ಮೊಮ್ಮೆ 3 ದಿವ್ಸನೂ ಹೋಗ್ತದೆ. ಯಾಕೆ ವಾಪಸ್ ಜಗಕ್ಕೆ ಶಕ್ತಿ ಇರಲ್ಲ ಇವ್ರಿಗೆ. ಮೊನ್ನೆ 4 JCB ಹಚ್ಚಿ ಜಕ್ಕೊಂಬಂದಾರ ಅದಕ್ಕೆ. ಅಂತಹ ಪ್ರಸಿದ್ಧ ದೇವರು ಗೊಲ್ಲಾಳೇಶ್ವರ.